ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ನಿನ್ನೆ ಸ್ಪೇನ್ ತಂಡ 4-0 ಗೋಲ್ಗಳ ಅಂತರದಿಂದ ಸೌದಿ ಅರೇಬಿಯಾ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಒಟ್ಟು 4 ಅಂಕಗಳನ್ನು ಕಲೆ ಹಾಕಿರುವ ಸ್ಪೇನ್ ನಾಕೌಟ್ ಹಂತಕ್ಕೆ ಮುನ್ನಡೆಯುವ ಅವಕಾಶವನ್ನು ಹೆಚ್ಚಿಸಿಕೊಂಡಿದೆ. ತನ್ನ ಆರಂಭಿಕ ಪಂದ್ಯದಲ್ಲಿ ಕೇಪ್ ವರ್ದೆ ತಂಡದ ವಿರುದ್ಧ ಗೋಲ್ ರಹಿತ ಡ್ರಾ ಸಾಧಿಸಿದ್ದ ಸ್ಪೇನ್ ಅಟ್ಲಾಂಟಾದಲ್ಲಿ ನಡೆದ ತನ್ನ ಎರಡನೇ ಪಂದ್ಯದಲ್ಲಿ ಗೆಲುವಿನ ಖಾತೆ ತೆರೆದಿದೆ. ಲಾಸ್ ಏಂಜಲೀಸ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಇರಾನ್ ತಂಡಗಳು ಗೋಲ್ ರಹಿತ ಡ್ರಾ ಸಾಧಿಸಿದರೆ, ಮಯಾಮಿನಲ್ಲಿ ನಡೆದ ಹೆಚ್ ಗುಂಪಿನ ಪಂದ್ಯದಲ್ಲಿ ಉರುಗ್ವೆ ಮತ್ತು ಕೇಪ್ ವರ್ದೆ 2-2 ಗೋಲ್ಗಳಿಂದ ಡ್ರಾ ಸಾಧಿಸಿ ಅಂಕ ಹಂಚಿಕೊಂಡಿವೆ. ಇಂದು ಬೆಳಗ್ಗೆ ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳ ಜಯ ಗಳಿಸಿದೆ. ಈಜಿಪ್ಟ್ ತಂಡ ಪ್ರಮುಖ ಆಟಗಾರ ಮೊಹಮ್ಮದ್ ಸಲಾಹ್ ಅವರು ಪ್ರಸಕ್ತ ಪಂದ್ಯಾವಳಿಯಲ್ಲಿ ಮೊದಲ ಗೋಲನ್ನು ಗಳಿಸುವ ಮೂಲಕ ಜಿ ಗುಂಪಿನ ಈಜಿಪ್ಟ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ.